ಇನ್ನು ಮೈಸೂರು ಅರಮನೆಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬೃಹತ್ ಮರವೊಂದು ಧರೆಗುರುಳಿ ಬಿದ್ದಿದೆ. ನೋಡಿ ದೃಶ್ಯದಲ್ಲಿ ತಾವೀಗ ನೋಡ್ತಾ ಇದ್ದೀರಾ. ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ನೀವು ಹಾರ್ಡಿನ್ ಸರ್ಕಲ್ ಕಡೆ ಹೋಗಬೇಕಾದ್ರೆ ಬೃಹತ್ ಮರ, ಅದು ಏನು ಎರಡು ಆಟೋಗಳ ಮೇಲೆ ಮರ ಉರುಳು ಬಿದ್ದಿರೋದು. ಆದರೆ ಅದೃಷ್ಟವಶಾತ್ ಆಟೋ ಚಾಲಕರು ಬಚಾವಾಗಿದ್ದಾರೆ. ಆ ಆಟೋ ಚಾಲಕರಿಬ್ಬರು ಕೂಡ ಬಚಾವಾಗಿರ್ತಕ್ಕಂಥದ್ದು. ಬಟ್ ಆಟೋ ಕಂಪ್ಲೀಟ್ ಜಖಮ್ ಆಗಿಬಿಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಮೈಸೂರಿನಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮವಾಗಿ ಭಾಳಷ್ಟು ಕಡೆಗಳಲ್ಲಿ ಮರಗಳು ಬೀಳ್ತಾ ಇದ್ದಾವೆ. ಮೈಸೂರಿನ ಅರಮನೆ ಮುಂಭಾಗದಲ್ಲಿದ್ದಂತಹ ಬೃಹತ್ ಮರ ಒಂದು ಬುಡ ಸಮೇತವಾಗಿ ಮುರಿದು ಬಿದ್ದಿರುವಂಥದ್ದನ್ನು ತಾವೀಗ ಗಮನಿಸ್ತಾ ಇದ್ದೀರಿ. ಇದು ಮೈಸೂರಿನ ಅರಮನೆ ಬಳಿಯ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಇದ್ದಂತಹ ಬೃಹತ್ ಆದಂತಹ ಮರ. ಈ ಒಂದು ಮರ ಬುಡ ಸಮೇತವಾಗಿ ಉರುಳಿ ಬಿದ್ದಿರುವಂಥದ್ದು. ಭಾಳ ಹಳೆದಾದಂತಹ ಮರ. ಒಳಭಾಗದಲ್ಲೂ ತಾವು ಗಮನಿಸ್ತಾ ಇರ್ಬೋದು, ಇಡೀ ಮರ ಟೊಳ್ಳಾಗಿದೆ. ಈ ಒಂದು ಮರ ಬಿದ್ದಂತಹ ಪರಿಣಾಮವಾಗಿ ಇಲ್ಲಿ ಒಂದು ಮರದ ಕೆಳಗೆ ನಿಂತಿದ್ದಂತಹ ಎರಡು ಆಟೋಗಳ ಮೇಲೆ ಬಿದ್ದಿದೆ. ಈ ಎರಡು ಆಟೋಗಳು ಕೂಡ ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ. ತಾವೀಗ ಗಮನಿಸ್ತಾ ಇರುವಂತಹ ದೃಶ್ಯಾವಳಿಗಳು ಇದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಎರಡು ಆಟೋಗಳು ನಿಂತಿದ್ವು. ಆ ಆಟೋಗಳ ಮೇಲೆಯೇ ಈ ಒಂದು ಬೃಹತ್ ಆದಂತಹ ಮರ ಬಿದ್ದಿದೆ. ಈ ಮರ ಬಿದ್ದಂತಹ ಪರಿಣಾಮವಾಗಿ ಎರಡು ಆಟೋಗಳು ಸಂಪೂರ್ಣವಾಗಿ ಜಖಮ್ ಆಗಿದ್ದಾವೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಾಪಾಯಗಳು ಉಂಟಾಗಿಲ್ಲ. ಇಬ್ಬರು ಡ್ರೈವರ್ಗಳಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗಿದ್ದಾವೆ. ಇದು ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಮುಂಭಾಗದಲ್ಲಿ ಇದ್ದಂತಹ ಬೃಹತ್ ಆದಂತಹ ಮರ. ಸಾಮಾನ್ಯವಾಗಿ ಈ ಮರದ ಕೆಳಗಡೆ ಆಟೋಗಳನ್ನು ನಿಲ್ಲಿಸ್ಕೊಂಡಿರ್ತಾರೆ, ಪ್ರವಾಸಿಗರು ಬರ್ತಾರೆ, ಅವರ ಕರ್ಕೊಂಡು ಹೋಗಬೇಕು ಅನ್ನುವಂತಹ ಉದ್ದೇಶದಿಂದ ನಿಲ್ಲಿಸಿರ್ತಾರೆ. ಹೀಗಾಗಿ ಏಕಾಏಕಿಯಾಗಿ ಈ ಮರ ಸಂಪೂರ್ಣವಾಗಿ ಬುಡ ಸಮೇತ ಉರುಳಿ ಬಿದ್ದಿದೆ. ತಾವೀಗ ಗಮನಿಸ್ತಾ ಇದ್ದೀರಿ. ಸದ್ಯ ಏನು ಅದೃಷ್ಟವಶಾತ್ ಆಟೋದೊಳಗಡೆ ಯಾವ ಪ್ಯಾಸೆಂಜರ್ಗಳು ಕೂಡ ಕೂತಿರಲಿಲ್ಲ. ಇಡೀ ಆಟೋ ಸಂಪೂರ್ಣವಾಗಿ ಜಖಮ್ ಆಗಿದೆ. ಇದು ಒಂದು ಆಟೋ. ಮತ್ತೊಂದು ಆಟೋದ ಸ್ಥಿತಿಯೂ ಕೂಡ ಅದೇ ರೀತಿಯಾಗಿರುವಂಥದ್ದನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಿ.